ಇದಕ್ಕೆ ಮುಂಚೆ ತಾವು ಒಂದು 30 ವರ್ಷದ ಹಿಂದೆ ಇಲ್ಲಿ ಬಂದಿದ್ರೆ ಹಳೆ ದೇವಸ್ಥಾನ ಇತ್ತು, ಆ ದೇವಸ್ಥಾನನೂ ಕೂಡ ತಮಗೆ ತೋರಿಸ್ತೇನೆ. ಮತ್ತು ಇದರೊಟ್ಟಿಗೆನೆ ಇನ್ನೂ ಕೆಲವು ಮೂರ್ತಿಗಳು ಸಿಕ್ಕಿರ್ತಕ್ಕಂಥದ್ದವು, ಅವು ಇಲ್ಲಿ ಹಿಂದ್ಗಡೆ ಇದೆ, ಅದನ್ನು ಕೂಡ ತಮಗೆ ದರ್ಶನ ಮಾಡಿಸ್ತೇನೆ. ಈ ಕಡೆ ಇನ್ನು ಇದರೊಟ್ಟಿಗೆನೆ ಮೂರ್ತಿ ಸಿಕ್ಕಿರೋದಿದೆ, ಬನ್ನಿ. ಬಲಭಾಗದಲ್ಲಿ ಇದು ನಮ್ಮ ಒಂದು ಜೈನ ಆಗಮದ ಪ್ರಕಾರ 24 ತೀರ್ಥಂಕರರಿಗೆ 24 ಯಕ್ಷಿಣಿ ಇರ್ತಾರೆ. ಇಲ್ಲ ಇಲ್ಲಿ ರೀ, ಯಕ್ಷಿಣಿ ಇರ್ತಾರೆ. ಆ ಯಕ್ಷಿಣಿಯಲ್ಲಿ ಇವರು ಪಾರ್ಶ್ವನಾಥ ಸ್ವಾಮಿಯ ಯಕ್ಷ ಧರ್ಮೇಂದ್ರ, ಇದು ಮೂರ್ತಿ ಹೊಸದು, ತಾವು ಕೂಡ ನೋಡಿರಬಹುದು. ಈ ಭವನ ಯಕ್ಷಿಣಿ ಏನಿದ್ದಾರೆ ಅವರ ಭವನವಾಸಿಗಳು, ಅವರಿಗೆ ಆ ಭವನದಲ್ಲಿ ಒಂದು ಸ್ಥಾನ ಇರುತ್ತೆ. ಹಾಗಾಗಿನೇ ಶ್ರವಣಬೆಳಗೊಳ ಸ್ವಾಮೀಜಿಯವರು ಒಂದು ಆಗಮದ ಆಧಾರ, ಒಂದು ಶಾಸ್ತ್ರದ ಆಧಾರದ ಮೇಲೇನೆ ಈ ಒಂದು ಭವನವನ್ನ ನಿರ್ಮಾಣ ಮಾಡಿದ್ದಾರೆ. ಇದು ಕೂಡ ಮೂರ್ತಿ ಹೊಸದು, ಮಂದಿರ ಕೂಡ ಹೊಸದು. ಆ ಮೂರ್ತಿ ಅಂದ್ರೆ ಯಾವ? ಧರಣೀಂದ್ರ ಯಕ್ಷ. ಧರಣೀಂದ್ರ ಯಕ್ಷ ಅದು ಜೈನ ಧರ್ಮದೊಳಗೆ ಮಹತ್ವ ಸ್ಥಾನ ಅಂದ್ರೆ 24 ತೀರ್ಥಂಕರರಿಗೆ 24 ಯಕ್ಷಿಣಿಯರು ಬರ್ತಾರೆ. ಈ ಪಾರ್ಶ್ವನಾಥ ಸ್ವಾಮಿಯ ಯಕ್ಷಿಣಿ ಯಾರು ಅಂತಂದ್ರೆ ಧರಣೀಂದ್ರ ಮತ್ತು ಪದ್ಮಾವತಿ. ಮತ್ತು ಈ ಕಡೆ ಬನ್ನಿ. ಇದರಲ್ಲಿ 24 ತೀರ್ಥಂಕರ ಸಹಿತ ಆ ಪಾರ್ಶ್ವನಾಥ ಸ್ವಾಮಿಯ ಮೂರ್ತಿ, ಇದು ಕೂಡ ಆ ಗುಹೆಯಲ್ಲೇನೆ ಸಿಕ್ಕಿರ್ತಕ್ಕಂಥ ಮೂರ್ತಿ. ಈ ಮೂರ್ತಿಯ 12ನೇ ಶತಮಾನ, 5ನೇ ಶತಮಾನದೊಳಗೆ ಸಿಕ್ಕಂತ ಮೂರ್ತಿ. 5ನೇ ಶತಮಾನದಲ್ಲಿ ಮೂರ್ತಿ ಇದು ಹಳೆಯದು. ಇದು 12ನೇ ಶತಮಾನದ ಮೂರ್ತಿ. 12ನೇ ಶತಮಾನದಲ್ಲಿ ಸಿಕ್ಕು 150 ವರ್ಷ ಆಯ್ತು. ಸಿಕ್ಕು 150 ವರ್ಷ ಆಯ್ತು. ಬಟ್ 12ನೇ ಶತಮಾನ ಇದು ಮೂರ್ತಿ 12ನೇ ಶತಮಾನದ ಸರಿ ಸುಮಾರು ಸಿಕ್ತ್ರಿ ಗುರುಗಳೇ. ಅದೇ ಗುಹೆಯಲ್ಲೇನೆ ತೋರಿಸ್ತೀನಿ, ಅದೇ ಗುಹೆಯಲ್ಲೇ ಸಿಕ್ಕಿದೆ. ಈ ಮೂರ್ತಿ ಏನಿದೆ ಹೊಸ ಮೂರ್ತಿ, ಇದು ಪಾರ್ಶ್ವನಾಥ ಸ್ವಾಮಿಯ ಮೂರ್ತಿ. ಇದು ಪಾರ್ಶ್ವನಾಥ ಸ್ವಾಮಿಯ ಮೂರ್ತಿ. ಇದು ಹೊಸ ಮೂರ್ತಿ. ಹೊಸ ಮೂರ್ತಿ. ಮನ್ಮನೆ ಅಂದ್ರೆ ಅದು ಸರಿಸುಮಾರು 50-60 ವರ್ಷದ ಹಿಂದೆ, 50-60 ವರ್ಷಗಳ ಹಿಂದಿನ ಮೂರ್ತಿ. ಸರಿ. ಇದು ಕೂಡ ಇದರಲ್ಲಿ ಕೂಡ 24 ತೀರ್ಥಂಕರ ಸಹಿತ ಪಾರ್ಶ್ವನಾಥ ಸ್ವಾಮಿಯ ಮೂರ್ತಿ ಇದೆ. ಇದು ಕೂಡ 12ನೇ ಶತಮಾನದ್ದು. ಈ ಮೂರ್ತಿಯು ಕೂಡ ಅಲ್ಲಿ ಗುಹೆಯಲ್ಲೇನೆ ಸಿಕ್ಕಿರ್ತಕ್ಕಂಥ ಮೇಲೆ ಯಾವುದೇ ರೀತಿಯಿಂದ ಶಿಲಾಲೇಖ ಇಲ್ಲ. ಕೆಲವೊಂದು ಕೆತ್ತನೆಗಳನ್ನು ಮಾಡಿದ್ದಾರೆ. ಏನು ಇದರಲ್ಲಿ 24 ತೀರ್ಥಂಕರ ಇದ್ದಾರೆ. ಇವೆಲ್ಲ 24 ತೀರ್ಥಂಕರ ಸಹಿತ ಪಾರ್ಶ್ವನಾಥ ಮೂರ್ತಿ. ಮೊದಲನೆಯವರು ಋಷಭದೇವ, ಇವರು ಮಹಾವೀರ, ಇವರು 23ನೇದವರು ಪಾರ್ಶ್ವನಾಥ ಸ್ವಾಮಿ. ಇವರು ಹೌದು. ಇದು 24 ತೀರ್ಥಂಕರ ಕೆತ್ತನೆಗಳಿವೆ. ಇವರು ಪಾರ್ಶ್ವನಾಥ ಅಂದ್ರೆ 24 ತೀರ್ಥಂಕರ ಮೂರ್ತಿ ಅಂತ ಹೇಳ್ತಾರೆ. ಇದು ಪದ್ಮಾವತಿ ಅಮ್ಮನವರ ಒಂದು ಮಂದಿರ. ಇವರು ಕೂಡ ಭವನವಾಸಿಗಳೇ. ಭವನವಾಸಿಗಳೇ. ಅದಕ್ಕೆ ಭವನವನ್ನು ನಿರ್ಮಾಣ ಮಾಡಿದ್ದಾರೆ. ಅತಿಶಯಕಾರಿ ಮಹಾಮಾತೆ ಪದ್ಮಾವತಿ ಅಮ್ಮನವರು. ಯಾವ ರೀತಿ ಹುಂಚಾದಲ್ಲಿ, ಶಿವಮೊಗ್ಗ ತಾಲೂಕಲ್ಲಿ ಹುಂಚಾ ಒಂದು ಕ್ಷೇತ್ರ ಇದೆ. ಆ ಕ್ಷೇತ್ರದಲ್ಲಿ ಯಾವ ರೀತಿ ಪೂಜೆ ಪುನಸ್ಕಾರಗಳು ಮತ್ತು ಮಹಾ ನವರಾತ್ರಿಯಲ್ಲಿ, ದಸರಾದಲ್ಲಿ ಯಾವ ರೀತಿ ಆಗುತ್ತೋ ಅದೇ ರೀತಿಯೂ ಕೂಡ ನಮ್ಮಲ್ಲಿನೂ ಈ ಮಹಾಮಾತೆ ಪದ್ಮಾವತಿ ಅಮ್ಮನವರ ಒಂದು ಅತಿಶಯಕಾರಿ ಕ್ಷೇತ್ರ ಇದೆ. ಇಲ್ಲಿಯೂ ಕೂಡ ಸಾಕಷ್ಟು ಯಾತ್ರಿಕರು ಬಂದು ಇಲ್ಲಿ ಸಂಕಲ್ಪವನ್ನು ಮಾಡಿ ಅವರ ಮನೋಕಾಮನೆಗಳನ್ನು ಪೂರ್ಣ ಆಗಿದೆ. ಎಷ್ಟು ಜನ ಯಾತ್ರಿಕರು ಬರ್ತಾರೆ. ಬಂದಂತಹ ಸಂದರ್ಭದಲ್ಲಿ ಈ ಜಗನ್ಮಾತೆ ಪದ್ಮಾವತಿ ಅಮ್ಮನವರ ಹತ್ರ ಸಂಕಲ್ಪ ಮಾಡ್ತಾರೆ. ಅವರ ಇಷ್ಟಾರ್ಥ ಸಿದ್ಧಿಗಳು ಕೂಡ ಈಡೇರ್ತವೆ. ಇದು ಪುರಾತನ ದೇವಸ್ಥಾನ. ನೆಲಮನೆ ಇದರಲ್ಲಿ ಮಣ್ಣು ಮುಚ್ಚಿರ್ತಕ್ಕಂಥ ಒಂದು ಗುಡ್ಡದಲ್ಲಿ ಸಿಕ್ತು ಅಂತ ಏನು ಹೇಳಿದೆ ತಮಗೆ. ಇದು ಪುರಾತನ ದೇವಸ್ಥಾನ. ಸ್ವಾಮೀಜಿಯವರು ಕೂಡ ಇದನ್ನು ಪೂರ್ತಿ ತೆಗೆಯೋದು ಬೇಡ ಅಂತ ಹೇಳೇನೆ ಈ 3 ಗೋಡೆಗಳನ್ನು ಕಾದಿದ್ದಾರೆ. ಈ ಕಡೆ ಎಷ್ಟನೇ ಇಶ್ಯೂ ಒಳಗೆ ಇದನ್ನು ಕಂಡು ಹಿಡಿದ್ರಿ? ಇದು ಪುರಾತನ ಇದೆ. ಈ ಮಂದಿರನ ಆ ಮೂರ್ತಿ ಮೇಲೆ ಶಿಲಾಲೇಖ ಇದೆಯಲ್ಲ, ಆ ಶಿಲಾಲೇಖದ ಒಂದು ಆಧಾರದ ಮೇಲೇನೆ ಇದು 1500 ವರ್ಷ ಹಳೆದಂತ ಹೇಳ್ತಾರೆ. ಇದು ಎಷ್ಟನೇ ಇಶ್ಯೂ ಒಳಗೆ ಕಂಡು ಹಿಡಿದ್ರಿ? ಇದು 150 ವರ್ಷದ ಹಿಂದಂತ ಹೇಳ್ತಾರೆ. ಆದ್ರೆ ನಮ್ಗೆ ನಿಖರವಾದ ತಾರೀಕು ಅಥವಾ ಇಶ್ವಿ ಅಷ್ಟೊಂದು ನಮ್ಗೆ ನಿಖರವಾಗಿ ಇಲ್ಲ. ಮಂದಿರ ಇತ್ತು ಹಾಗೇನೆ ಇದೆ. ಒಳಗಡೆಯಿಂದ ಮಾತ್ರ ಜೀರ್ಣೋದ್ಧಾರ ಆಗಿರೋದು.
ಮೊದಲಿಗೆ ಪೂರ್ವದಲ್ಲಿ ಉತ್ತರಾಭಿಮುಖವಾಗಿ ಮಂದಿರ ಪ್ರವೇಶ ಮಾಡಲಿಕ್ಕೆ ಇದು ಇತ್ತು. ಈಗ ನಾವು ಪೂರ್ವಾಭಿಮುಖವಾಗಿ ಮಂದಿರ ಪ್ರವೇಶ ದ್ವಾರವನ್ನು ಮಾಡಿದ್ದೇವೆ. ಮಾಡಿದ್ದೇವೆ. ಇದೆಲ್ಲ ಅವಾಗಿಂದೆ. ಮತ್ತು ನಮ್ಮ ಜೈನ ದೇವಸ್ಥಾನ ಅಂತ ಹೇಳಿಕೆ ಇಲ್ಲಿ ಕೆಲವೊಂದು ಚಿಹ್ನೆಗಳಿದೆ ನೋಡ್ರಿ. ಇಲ್ಲಿ ದ್ವಾರಪಾಲಕರಿದ್ದಾರೆ, ದ್ವಾರಪಾಲಕರು, ಮತ್ತೆ ಇಲ್ಲಿ ಮೂರ್ತಿ ಇದೆ. ಇದು ಜೈನ ಕುರುಹುಗಳು. ಕುರುಹುಗಳು ಅಂದ್ರೆ ಇದನ್ನ ನೋಡೇನೆ ಅವರಿಗೆ ಪೂರ್ವಜರಿಗೆ ಗೊತ್ತಾಯ್ತು ಇದು ಜೈನ ದೇವಸ್ಥಾನ ಇದೆ. ಯಾವುದು ಗುರು ಇದು? ಏನು ಸಿಂಬಲ್ ಇಲ್ಲ, ಚಿಹ್ನೆ ಇಲ್ಲ, ಮೂರ್ತಿ ಇದೆ. ಇಲ್ಲಿ ಈ ಕಡೆ ಬನ್ನಿರಿ. ಅಂದ್ರೆ ಇಲ್ಲಿ ಮೂರ್ತಿ ಸಿಕ್ಕಿರ್ತಕ್ಕಂತ ಒಂದು ಸ್ಥಳ ಇದೆ. ಮೂರ್ತಿ ಸಿಕ್ಕಂತಹ ಸ್ಥಳ ತೋರಿಸ್ತಾ ಇದ್ದಾರೆ ಪಂಡಿತರು. 150-200 ವರ್ಷಗಳ ಹಿಂದೆ ಇದನ್ನು ನೀವು ಹಾಗೆ ಹೇಳ್ತಾ ಹೋಗ್ರಿ ಗುರು. ನೋಡಿ, ಇದೇ ದೇವಸ್ಥಾನನೇ, ಇದು ಮೂರ್ತಿ ಸಿಕ್ಕಿರ್ತಕ್ಕಂಥ ಸ್ಥಳ. ಇದು ಪುರಾತನವಾದಂಥ ಗುಹೆ. ಇದೇ ಗುಹೆಯಲ್ಲೇನೆ ಆ ಪಾರ್ಶ್ವನಾಥ ಸ್ವಾಮಿಯ ಒಂದು ಮೂರ್ತಿ ಸಿಕ್ಕಿರ್ತಕ್ಕಂತಹ ಸ್ಥಳ. ನೋಡಿ, ಇದೆಲ್ಲ ಪುರಾತನವಾದಂಥದ್ದೇನೆ. ಇದನ್ನ ಈಗ ರೀಸೆಂಟ್ಲಿಯಾಗಿ ಇದನ್ನ ಸ್ವಲ್ಪ ಜೀರ್ಣೋದ್ಧಾರ ಮಾಡಿದ್ದಾರೆ. ಇಲ್ಲಿ ಇದೇ ಜಾಗದಲ್ಲೇನೆ ಆ ಪಾರ್ಶ್ವನಾಥ ಸ್ವಾಮಿಯ ಮೂರ್ತಿ ಸಿಕ್ಕಿರ್ತಕ್ಕಂತಹ ಒಂದು ಜಾಗ. ಆವಾಗ ಪೂರ್ವಜರು ಏನು ಮಾಡಿದರು ಅಂತಂದರೆ, ಮೂರ್ತಿ ಇಲ್ಲಿ ಇಟ್ಟು ಒಂದು ವೇಳೆ ಮುಂದೆ ಬರ್ತಕ್ಕಂಥ ಜನರಿಗೆ ಈ ಮೂರ್ತಿ ಮಂದಿರ ಸಿಗದೇ ಇದ್ದರೂ ಕೂಡ, ಇದು ಬರೀ ಮಂದಿರ ಸಿಗದೇ ಇದ್ದರೂ ಕೂಡ ಇಲ್ಲಿ ಸಿಕ್ತು ಅಂತಂದರೆ ಅವಾಗ ಇಲ್ಲೇನೆ ಇಟ್ಟು ಅವರಿಗೆ ಆ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಬರಬೇಕು ಅನ್ನುವಂಥ ಒಂದು ಇದರಿಂದ ಇಲ್ಲಿ ನೋಡಿ ಎಲ್ಲ ಗೋಮುಖ ಎಲ್ಲ ಮಾಡಿದ್ದಾರೆ. ಇಲ್ಲೆಲ್ಲ ಅಭಿಷೇಕ ಮಾಡಲಿಕ್ಕೆ, ಅದು ಬರಲಿಕ್ಕೆ ಜಲಾಭಿಷೇಕದ ಮಾಡಲಿ, ನೀರು ಬರಲಿಕ್ಕೆ, ಹಾಲು ಬರಲಿಕ್ಕೆ ಈ ಗೋಮುಖ ಕೂಡ ಆವಾಗಿನ ಜನರು ಎಲ್ಲ ಮುಂದಾಲೋಚನೆ ಪೂರ್ವ ಒಂದು ತಯಾರಿ ಮಾಡೇನೆ ಇಲ್ಲಿ ಆ ಸುರಕ್ಷಿತವಾಗಿ ಇರಲಿ ಅಂತೇಳಿ ಆ ಮೂರ್ತಿಯನ್ನು ಇಲ್ಲಿ ಇದರಲ್ಲಿ ಎಲ್ಲ ಬೂದಿಯ ಒಂದು ರಾಶಿ ಇತ್ತು. ಈ ಗುಹೆ ತುಂಬ ಬೂದಿಯ ರಾಶಿ. ಆ ಬೂದಿಯ ರಾಶಿಯನ್ನು ತೆಗಿತಾ ಹೋದ ಮೇಲೇ ಈ ಜಾಗದಲ್ಲಿ ಆ ಪಾರ್ಶ್ವನಾಥ ಸ್ವಾಮಿಯ ಮೂರ್ತಿ ಸಿಕ್ಕಿರ್ತಕ್ಕಂತಹ ಒಂದು ಸ್ಥಳ. ಇದೇ ಗುಹೆಯಲ್ಲೇ ಪೂರ್ವಜರು ಸುರಕ್ಷಿತವಾಗಿ ಮೂರ್ತಿ ಇರಲಿ ಅಂಥೇಳಿ ಇದರಲ್ಲಿ ಪೂರ್ತಿ ಈ ಕುಳು ಸುಟ್ಟಿರ್ತಕ್ಕಂತಹ ಒಂದು ಬೂದಿಯ ರಾಶಿಯನ್ನು ಹಾಕಿ ಈ ಜಾಗದಲ್ಲಿ ಆ ಮೂರ್ತಿಯನ್ನು ಪೂರ್ವಜರು ಮುಚ್ಚಾಕಿದ್ರು. ಕಾಲಾಂತರವಾಗಿ 150 ವರ್ಷದ ಹಿಂದೆ ಇದೇ ಸ್ಥಳದಲ್ಲಿ ಆ ಪಾರ್ಶ್ವನಾಥ ಮೂರ್ತಿಯನ್ನು ಸಿಕ್ಕಿರ್ತಕ್ಕಂಥ ಜಾಗ. ಮತ್ತು ಪೂರ್ವಜರು ನೋಡಿ ಎಲ್ಲ ಇಲ್ಲಿ ಗೋಮುಖ ಅದು ಎಲ್ಲ ಕೂಡ ಇದೆ. ಇಲ್ಲಿ ಯಾವಾಗಾದ್ರೂ ಈ ಮೂರ್ತಿ ಸಿಕ್ತು ಅಂತಂದರೆ ಆ ಪೂರ್ವ ಸಿಕ್ಕಂಥವರಿಗೆ ಇಲ್ಲೇ ಆ ವಿಗ್ರಹವನ್ನು ಇಟ್ಟು ಪೂಜೆ ಗೀಜೆ ಎಲ್ಲ ಮಾಡಲಿಕ್ಕೆ ಬರಬೇಕು ಅನ್ನುವಂಥ ಒಂದು ಭಾವನೆಯಿಂದ ಅವರ ಪೂರ್ವಜರು ಪೂರ್ವವಾಗಿ ಎಲ್ಲ ತಯಾರಿ ಮಾಡಿನೇ ಇಲ್ಲಿ ಮೂರ್ತಿಯನ್ನು ಮುಚ್ಚಾಕಿದ್ರು. ಈಗ ಇದನ್ನು ನಾವು ಜೀರ್ಣೋದ್ಧಾರ ಮಾಡಿದ್ದೇವೆ. ಸ್ವಲ್ಪ ಎಲ್ಲ ಬಹಳ ಪುರಾತನವಾದಂಥದ್ದು, ಅದಕ್ಕೆ ಈಗ ನಾವು ಜೀರ್ಣೋದ್ಧಾರ ಮಾಡಿದ್ದೇವೆ. ಮೇಲುಗಡೆ ನೋಡಿ ಎಲ್ಲ ಕಲ್ಲು ಜೋಡಣೆ ಇದೆ. ಯಾವುದೇ ರೀತಿಯಿಂದ ಸ್ಟೀಲ್ಗಳನ್ನು ಪೂರ್ವಜರು ಉಪಯೋಗ ಮಾಡಿಲ್ಲ. ಕಲ್ಲು ಜೋಡಣೆಯಿಂದನೇ ಮೇಲಿನ ಒಂದು ಹೊದಿಕೆ ಇದೆ. ಈ ಗುಹೆ ಬಹಳ ಬೇಸಿಗೆಯಲ್ಲಿ ಬಂದರೆ ಇಲ್ಲಿ ಒಳಗಡೆ ಕೂತ್ರೆ ಸಾಕು, ಇಷ್ಟು ಒಂದು ಕೋಲ್ಡ್ ಇರುತ್ತೆ. ಇಲ್ಲಿ ಕೂಡ ಬಂದು ಯಾತ್ರಿಕರು ಧ್ಯಾನ ಮಾಡ್ತಾರೆ, ಜಪ ತಪಗಳನ್ನು ಮಾಡ್ತಾ ಇರ್ತಾರೆ. ಇದೇ ಆ ಒಂದು ಮೂರ್ತಿ ಸಿಕ್ಕಿರ್ತಕ್ಕಂಥ ಜಾಗ. ಗ್ರಂಥಾಲಯ ಇದನ್ನ ಗುಲ್ಬರ್ಗದ
ನಿವಾಸಿಗಳಾದಂತಹ ವಿದ್ಯಾಚಂದ್ರ ಕೊಠಾರಿ ಅಂಥೇಳಿ ಅವರು ತಮ್ಮ ಒಂದು ಮನೆಯಲ್ಲಿ ಅವರು ಎಷ್ಟು ಒಂದು ಸ್ವಾಧ್ಯಾಯ ಪ್ರೇಮಿಗಳಿದ್ದರು ಅಂತ ಅನ್ನೋದಕ್ಕೆ ಉದಾಹರಣೆ ಅವರ ಮನೆಯಲ್ಲೇ ಅವರು ಸ್ವಾಧ್ಯಾಯಗೋಸ್ಕರ ಸಂಗ್ರಹಣೆ ಮಾಡಿರ್ತಕ್ಕಂತಹ ಇವೆಲ್ಲ ಶಾಸ್ತ್ರಗಳು ಹಾಂ ಅವರು ಪುರಾತನ ಗ್ರಂಥಗಳು ಎಲ್ಲ ಎಲ್ಲ ಹಿಂದಿಯಲ್ಲಿದೆ ಮತ್ತು ಇಂಗ್ಲಿಷಲ್ಲಿದೆ, ಮರಾಠಿಯಲ್ಲಿದೆ, ಕನ್ನಡದಲ್ಲಿದೆ ಮತ್ತು ಸಂಸ್ಕೃತದಲ್ಲಿದೆ. ಇವು ಸಂಗ್ರಹಣೆ ಅಂದ್ರೆ ಎಲ್ಲಿಂದ? ಅವರು ತಮ್ಮ ಸ್ವಂತ ಸ್ವಾಧ್ಯಾಯಗೋಸ್ಕರ ವಿದ್ಯಾಚಂದ್ರ ಕೊಠಾರಿ ಅಂತೇಳಿ ಗುಲ್ಬರ್ಗಾದವರು ಅವರ ಒಂದು ಸ್ವಂತ ಸ್ವಾಧ್ಯಾಯಗೋಸ್ಕರ ಸ್ವಂತ ಒಂದು ಅಭ್ಯಾಸ ಮಾಡೋಗೋಸ್ಕರ ಸಂಗ್ರಹಣೆ ಮಾಡಿರ್ತಕ್ಕಂತಹ ಗ್ರಂಥಗಳಿವೆಲ್ಲ ಬಹಳ ಒಂದು ಒಳಗಡೆ ಒಂದು ಬಹಳ ಮಹತ್ವದಂಥ ಪುರಾತನ ಗ್ರಂಥಗಳು ಕೂಡ ಇದೆ. ಹಾ, ಅವರು ಎಲ್ಲ ತಮ್ಮ ಮನೆ ಜೈನಿಸಂ ಇದೆ, ಇನ್ನು ಜನರಲ್ಲೂ ಇದೆ. ಹಾ, ಯಾರಾದರೂ ಅಭ್ಯಾಸ ಮಾಡಬೇಕು, ನಾವು ಸ್ವಾಧ್ಯಾಯ ಮಾಡಬೇಕು, ಒಂದು ಇತಿಹಾಸದ ಬಗ್ಗೆ ಏನಾದರೂ ಸಂಶೋಧನೆ ಮಾಡಬೇಕು ಅನ್ನುವಂಥವ್ರಿಗೆ ಯಾರಾದರೂ ಅಭಿರುಚಿ ಇದ್ದರೆ ಅವ್ರು ಇಲ್ಲೇನೆ ಬಂದು, ನಾವು ಹೊರಗಡೆ ಬುಕ್ಸ್ಗಳನ್ನು ಕೊಡೋದಿಲ್ಲ, ಇಲ್ಲೇ ಬಂದು ಅದರ ಬಗ್ಗೆ ಅವರು ಸ್ವಾಧ್ಯಾಯ ಮಾಡ್ಬೋದು. ಇವರು ಸ್ವರ್ಗವಾಸ ಆದ ತಕ್ಷಣ ಅವರ ಧರ್ಮಪತ್ನಿ ಏನ್ ಮಾಡಿದ್ರು ಅಂತಂದ್ರೆ ಇಷ್ಟೊಂದು ಶಾಸ್ತ್ರಗಳನ್ನ ನಮ್ಮಿಂದ ಸಂರಕ್ಷಣೆ ಮಾಡ್ಲಿಕ್ಕೂ ಆಗೋದಿಲ್ಲ ಮತ್ತು ಅದನ್ನ ಸ್ವಾಧ್ಯಾಯ ಮಾಡ್ಲಿಕ್ಕೂ ಆಗೋದಿಲ್ಲ ಅಂತ ಹೇಳಿ ಅವರ ಧರ್ಮಪತ್ನಿಯವರು ಇದನ್ನ ಎಲ್ಲವೂ ಕೂಡ ಈ ಒಂದು ಕ್ಷೇತ್ರಕ್ಕೆ ದಾನ ರೂಪವಾಗಿ ಡೊನೇಟ್ ಮಾಡಿದ್ದಾರೆ. ವಸತಿ ಗೃಹ ಇಲ್ಲಿ ಬಂದು ಎಷ್ಟು 14 ರೂಮ್ಗಳು? 14 ರೂಮ್ಗಳಿದ್ದಾವೆ. 14 ರೂಮ್ಗಳಿವೆ. ಇಲ್ಲಿ ಬಂದಲ್ಲಿ ವ್ಯವಸ್ಥೆ ಎಲ್ಲ ಇದೆ. ವ್ಯವಸ್ಥೆ ಎಲ್ಲವೂ ಇದೆ. ಇದು 14 ರೂಮ್. 14 ರೂಮ್ಗಳಿರ್ತಕ್ಕಂಥ ನಮ್ಮಲ್ಲಿ ಈ ವಸತಿ ಗೃಹ. ಇಲ್ಲಿ ಬಂದಂತ ಯಾತ್ರಿಕರಿಗೆ ದ್ವಾರ ಬಾಗಿಲದಿಂದ ಬಂದ ಕೂಡಲೇ ಬಲಗಡೆಗೆ ಇದು ವಸತಿ ಗೃಹ ಇದೆ. ಅದರ ಪಕ್ಕದಲ್ಲೇ ಈಗ ನಾವು ನೋಡಿದ್ರು ಲೈಬ್ರರಿ ಇದೆ. ಹೌದು, ಇದು ಹಾಲ್ ಇದೆ. ಬಂದಂತ ಯಾತ್ರಿಕರಿಗೆ ಹೆಚ್ಚಿನ ಒಂದು ಯಾತ್ರಿಕರು ಬಂದರೆ ಅವರಿಗೆ ರಾಜಸ್ಥಾನದಿಂದ ಆಗಲಿ, MP ಯಿಂದ ಆಗಲಿ ಅಥವಾ ಗುಜರಾತದಿಂದ ಆ ಕಡೆ ಭಾಗದಿಂದ ಹೆಚ್ಚಿನ ಯಾತ್ರಿಕರು ಬಂದಾಗ ಅವರಿಗೆ ಇಳ್ಕೊಳ್ಳಿಕ್ಕೆ ಸ್ಥಳ ಮತ್ತು ಸಣ್ಣ ಪುಟ್ಟ ಮಂದಿರದಲ್ಲಿ ಇರ್ತಕ್ಕಂಥ ಏನಾದರೂ ಕಾರ್ಯಕ್ರಮಗಳು ಸಭಾಗಳನ್ನು ಮಾಡಬೇಕಾದ್ರೆ ಈ ಒಂದು ಜಾಗ ಎಲ್ಲರಿಗೂ ಕೂಡ ವ್ಯವಸ್ಥೆ ಸಲುವಾಗಿಯೇ ಸ್ವಾಮೀಜಿಯವರು ಈ ಜಾಗವನ್ನು ಕಟ್ಟಿಸಿರೋದು. 3 ಗೋಡೆ ಹಾಗೇನೆ ಇಟ್ಟಿದ್ದಾರೆ. ಈ ಕಡೆ ಒಂದು, ಇದೊಂದು ಮತ್ತು ಆ ಕಡೆ 3 ಗೋಡೆ ಪುರಾತನವಾದಂಥ ಇದು ಪುರಾತನ ಮಂದಿರ. ಇದು ಏನಿದರಲ್ಲಿ ನಮ್ಮ ಪಾರ್ಶ್ವನಾಥ ದೇವರ ಒಂದು ವಿಗ್ರಹ ಸಿಕ್ತ ಪಕ್ಕದಲ್ಲಿ ಆಗಿನ ಕಾಲದಲ್ಲಿ ಒಂದು ಮಂದಿರ, ಅದು ಹೇಗಿದ್ದಾಗೆ ಕಾಯ್ಕೊಂಡಿದ್ದಾರೆ. ಈ ಗೋಡೆಗಳು ತಾವೇನು ನೋಡ್ತಾ ಇದ್ದೀರಿ, ಇದು ಆವಾಗಿನ ಗೋಡೆಗಳೇ. ಇವು ಆವಾಗ ನೋಡಿದ್ದೇ ಗೋಡೆಗಳು. ಮೇಲೇನು ಕೂಡ 2008ರಲ್ಲಿ ಸಮೂಹಶರಣವನ್ನು ನಿರ್ಮಾಣ ಮಾಡಿದ್ದಾರೆ. ಅದನ್ನು ದರ್ಶನ ಮಾಡೋಣ. ನಾವು ಈ ಶಿಖರವನ್ನು ತಮಗೆ ನೋಡಿದ್ರೆ ಕೆಲವರಿಗೆ ಅನುಭವ ಬರಬಹುದು. ಇದು ತಿರುಪತಿ ಬಾಲಾಜಿ ಮಂದಿರದ ಮೇಲೆ ಏನೋ ಒಂದು ಶಿಖರ ಇದೆ, ಸ್ವಲ್ಪ ಶುಗರ್, ಅದರ ಸೇಮ ಪ್ರತಿಕೃತಿಯಾಗಿಯೇ ಇದು ಶಿಖರವನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಕೆಲವರು ಇತಿಹಾಸಕಾರರು ಹೇಳ್ತಾರೆ, ಆ ತಿರುಪತಿ ಬಾಲಾಜಿನೂ ಕೂಡ ಒಂದು ಸಮಯದಲ್ಲಿ ಮೂಲತಃ ಒಂದು ಜೈನ ದೇವಸ್ಥಾನನೇ ಇತ್ತು ಅಂಥೇಳಿ ಕೆಲವು ಇತಿಹಾಸಕಾರರು ಹೇಳಿದ್ದಾರೆ. ಆ ಒಂದು ಆಧಾರದ ಮೇಲೇ ಇಲ್ಲಿಯೂ ಕೂಡ ಆ ತಿರುಪತಿ ಬಾಲಾಜಿ ಮಂದಿರದ ಮೇಲೆ ಏನು ಯಾವ ರೀತಿ ಶಿಖರ ಇದೆಯೋ ಅದೇ ಥರನಾದ ಶಿಖರವನ್ನು ಸ್ವಾಮೀಜಿಯವರು ಇಲ್ಲಿ ನಿರ್ಮಾಣ ಮಾಡಿಸಿದ್ದಾರೆ. ಇದು ಸಮೂಹಶರಣ ಮಂದಿರ. ಎಲ್ಲ ಮೇಲುಗಡೆ ತಾವು ನೋಡ್ಬೋದು ಡಿಸೈನನ್ನು ಎಷ್ಟು ಸುಂದರವಾಗಿ ಸ್ವಾಮೀಜಿಯವರು ಮಾಡಿಸಿದ್ದಾರೆ. ಸುಂದರವಾದ ಕೆತ್ತನೆ ಎಲ್ಲ ಆ ಕಲಾಕಾರರು ಕಾರ್ಕಳದಿಂದ ಸ್ವಾಮೀಜಿಯವರು ಕರೆಸಿ ಇದು ಸುಂದರವಾದಂತಹ ಒಂದು ಸಮೂಹ ಶರಣವನ್ನು ನಿರ್ಮಾಣ ಮಾಡಿದ್ದಾರೆ.